ನೃಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್. ಶುಭೋದಯ. ಕಲರ್ಸ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಅನುಪಮಾ ಭಟ್. ಇಂದು ಜುಲೈ 20ನೇ ತಾರೀಕು ಶುಭ ಶನಿವಾರದ ವಿಶೇಷ ಸಂಚಿಕೆ ಇದು. ಈ ದಿನ ಕನಕದುರ್ಗಮ್ಮನ ದರ್ಶನವನ್ನ ಪಡ್ಕೊಳ್ಳೋಣ. ಈ ವಾರದ ಆರಂಭದಲ್ಲೇ ಹೇಳಿದ ಹಾಗೆ ಈ ವಾರ ಪೂರ್ತಿ ನಾವು ಶಕ್ತಿ ದೇವತೆಗಳ ದರ್ಶನವನ್ನ ನಮ್ಮ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯಲ್ಲಿ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಅಮ್ಮನವರ ದರ್ಶನವನ್ನ ಪಡ್ಕೊಂಡು ಈ ದಿನ ಹೇಗಿದೆ ಅಂತ ಗುರೂಜಿಯವರಿಂದ ರಾಶಿ ಫಲದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಬಹಳ ವಿಶೇಷವಾದ ಮಾಹಿತಿಯನ್ನ ಗುರೂಜಿಯವರು ಇಂದಿನ ಸಂಚಿಕೆಯಲ್ಲಿ ನೀಡ್ತಾ ಇದ್ದಾರೆ. ಅದೇನು ಅಂದ್ರೆ, ವಾಹನಕ್ಕೆ ಪೂಜೆಯನ್ನ ಸಲ್ಲಿಸುವಾಗ ವಾಹನಗಳ ಚಕ್ರದ ಅಡಿಯಲ್ಲಿ ನಿಂಬೆ ಹಣ್ಣನ್ನ ಇಟ್ಟು ಅದರ ಮೇಲೆ ವಾಹನಗಳನ್ನ ಚಲಾಯಿಸ್ತೀವಿ. ಈ ಪದ್ಧತಿ ಯಾಕೆ ಬಂತು, ಇದರಿಂದ ಆಗುವಂತಹ ಲಾಭ ಏನು, ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ದಿವ್ಯ ಜ್ಞಾನಿಗಳು, ಕಲ್ಪತಂಡೂಲ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಪರಿಹಾರ ಶಾಸ್ತ್ರ ಪ್ರವೀಣರು ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು. ನಮಸ್ಕಾರ. ಶ್ರವಣ ಮಾಡಿದ್ದಾಯ್ತು. ಈಗ ರಾಶಿ ಫಲ ಹೇಗಿದೆ ಅಂತ ನೋಡೋಣ. ಯಾವ ರಾಶಿಗಳಿಗೆ ಫಲಗಳು ಯಾವ ರೀತಿ ಇದೆ, ಹಾಗೂ ಅದೃಷ್ಟದ ಸಂಖ್ಯೆ, ದಿಕ್ಕು, ಬಣ್ಣ ಯಾವುದು, ಅಷ್ಟೇ ಅಲ್ಲ ಯಾವ ಸ್ತೋತ್ರದ ಪಠಣೆ ಮಾಡೋದ್ರಿಂದ ದಿನ ಶುಭವಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಫಲಾಫಲಗಳು ಯಾವ ರೀತಿ ಇದೆ ಅಂತ ಗುರೂಜಿಯವರು ಈಗ ತಿಳಿಸ್ತಾರೆ. ರಾಶಿಯವರಿಗೆ ದಿನ ಹೇಗಿದೆ ಅಂತ ತಿಳಿಸಿದ್ದಕ್ಕೆ ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಇಂದು ದಿವ್ಯ ಸನ್ನಿಧಿಯಲ್ಲಿ ನಾವು ಬಳ್ಳಾರಿ ನಗರದ ಅಧಿದೇವತೆ ಶ್ರೀ ಕನಕದುರ್ಗಮ್ಮನ ದರ್ಶನವನ್ನ ಪಡ್ಕೊಳ್ಳೋಣ. ಬಳ್ಳಾರಿಯಲ್ಲಿರುವಂತಹ ಶ್ರೀ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗುರೂಜಿಯವರು ಅಮ್ಮನವರಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನ ಮಂಡಿಸಿದ್ದಾರೆ. ನಮ್ಮ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆ ಮಾಡಿದ್ದಾರೆ. ಇವತ್ತು ಶನಿವಾರ ಆದ್ರೂ ಕೂಡ ಅಮ್ಮನವರ ದರ್ಶನ ಏಕೆ ವಿಶೇಷ ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿರುತ್ತೆ. ಈ ವಾರ ಪೂರ್ತಿ ನಾವು ಶಕ್ತಿ ದೇವತೆಗಳ ದರ್ಶನವನ್ನ ಪಡ್ಕೋತಾ ಇದ್ದೀವಿ ದಿವ್ಯ ಸನ್ನಿಧಿಯಲ್ಲಿ.